ಸರ್ಕಾರ ಕೇವಲ ಬೆಂಗಳೂರು ಕೇಂದ್ರಿತ ಆಗಬಾರದು, ಅದು ರಾಜ್ಯದ ಮೂಲೆ ಮೂಲೆಗೂ ಕನೆಕ್ಟ್ ಆಗಬೇಕು. ಇದು ಒಳ್ಳೆಯ ಕಾನ್ಸೆಪ್ಟು. ಪಟೇಲರು ಹಾಕಿದಂಥ ಹಾದಿ ಸಿದ್ದು ಹೊಸದಾಗಿ ತುಳಿದಿದ್ದಾರೆ. ಕಲ್ಯಾಣದ ಕಲಬುರಗಿ ಸಂಪುಟ ಸಭೆಯ ಬಳಿಕ ಹಳೆ ಮೈಸೂರಿನ ಚಾಮರಾಜನಗರದ ಮಲೆಮಹದೇಶ್ವರ ಬೆಟ್ಟದಲ್ಲಿ ಸಂಪುಟ ಸಭೆಯಾಗಿದೆ. ಸುಮಾರು 78 ವಿಷಯಗಳಲ್ಲಿ ತೀರ್ಮಾನ ಆಗಿದೆ. ಜಾತಿ ಗಣತಿಯ ವಿಚಾರ ಪೆಂಡಿಂಗ್ ಇದೆ. ವಿಶೇಷ ಸಂಪ್ರದಾಯಕ್ಕೆ ಸರ್ಕಾರ ಮುನ್ನುಡಿ ಬರೆದಿದೆ. ಜೆಎಚ್ ಪಟೇಲ್ ಆರಂಭಿಸಿದ ಸಂಸ್ಕೃತಿ ಸಿದ್ದರಾಮಯ್ಯ ಮರು ಆರಂಭಿಸಿದ್ದಾರೆ. ಕಲಬುರಗಿ ಬಳಿಕ ಈಗ ಹಳೆ ಮೈಸೂರು ಭಾಗದ ತುತ್ತ ತುದಿ ಚಾಮರಾಜನಗರದ ಮಲೆಮಹದೇಶ್ವರ ಬೆಟ್ಟದಲ್ಲಿ ಸಂಪುಟ ಸಭೆ ನಡೆದಿದೆ. ಸಭೆ ಆರಂಭ ಆಗ್ತಿದ್ದಂತೆ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಲ್ಲಿ ಬಲಿಯಾದವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿತು. ಜಾತಿ ಗಣತಿ ವರದಿ ಪೆಂಡಿಂಗ್, 78 ವಿಷಯಗಳ ತೀರ್ಮಾನ. ಮಲೆಮಹದೇಶ್ವರ ಬೆಟ್ಟದಲ್ಲಿ ಸಿದ್ದು ವಿಶೇಷ ಸಂಪುಟ ಸಭೆ. ಜಾತಿ ಜನಗಣತಿ ಕಿಚ್ಚು ಹಬ್ಬಿ ಸದ್ಯಕ್ಕೆ ಬೂದಿ ಮುಚ್ಚಿದೆ. ಮೇ 22ಕ್ಕೆ ಕ್ಲೈಮ್ಯಾಕ್ಸ್ ಬಾಕಿ ಇದೆ. ಬೆನ್ನಲ್ಲೇ ಗಣತಿ ಬಿಟ್ಟು ಉಳಿದ ಅಜೆಂಡಾ ಹೊತ್ತು ಮಲೆಮಹದೇಶ್ವರ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆ ನಡೆದಿದೆ. 2 ಗಂಟೆಗೂ ಹೆಚ್ಚು ಹೊತ್ತು ನಡೆದ ಸಂಪುಟ ಸಭೆಯಲ್ಲಿ 16 ನಿರ್ಣಯಗಳನ್ನ ಕೈಗೊಳ್ಳಲಾಗಿದೆ. 1787 ಕೋಟಿ ನೀರಾವರಿ, ಎಸ್ಸಿ ಎಸ್ಟಿ ಜನರ ವಸತಿ ಕೇರಿಗಳಿಗೆ ಸೌಕರ್ಯಕ್ಕೆ ನಿರ್ಣಯ ಕೈಗೊಳ್ಳಲಾಗಿದೆ. ಕುಡಿಯುವ ನೀರಿಗೆ 315 ಕೋಟಿ, ಆರೋಗ್ಯ ಸುಧಾರಣೆಗೆ 228 ಕೋಟಿ ನೀಡಲು ಒಪ್ಪಿಗೆ ನೀಡಲಾಗಿದೆ. ಪ್ರವಾಸೋದ್ಯಮ ಇಲಾಖೆಗೆ 300 ಕೋಟಿ ಹಣ ನೀಡಲು ಮುಂದಾದ ಸರ್ಕಾರ ಮಾನವ ಪ್ರಾಣಿ ಸಂಘರ್ಷ ತಡೆಯಲು 210 ಕೋಟಿ ರೂಪಾಯಿ ಮೀಸಲಿಟ್ಟಿದೆ. ಕೊಳ್ಳೇಗಾಲದಲ್ಲಿ ಜಿಲ್ಲಾ ಆಸ್ಪತ್ರೆ ನಿರ್ಮಾಣ, ಹನೂರಿನಲ್ಲಿ ಹೊಸ ತಾಲೂಕಾಸ್ಪತ್ರೆ, ತಾಲೂಕು ಭವನ ನಿರ್ಮಿಸಲು ನಿರ್ಧರಿಸಿದೆ. ಮೈಸೂರಿನ ವಿಮಾನ ನಿಲ್ದಾಣದ ರನ್ವೇ ವಿಸ್ತರಣೆಗೆ 101 ಕೋಟಿ ನೀಡಲು ಸಂಪುಟ ಸಮ್ಮತಿಸಿದೆ. ಮೈಸೂರಿನ ಅಠಾರ ಕಚೇರಿಯ 100 ಕೋಟಿ ವೆಚ್ಚದಲ್ಲಿ ಮ್ಯೂಸಿಯಂ, ಗುಂಡ್ಲುಪೇಟೆ ತಾಲೂಕಿನ 110 ಕೆರೆಗಳಿಗೆ ನೀರು ತುಂಬಿಸಲು 475 ಕೋಟಿ ವೆಚ್ಚಕ್ಕೆ ಒಪ್ಪಿಗೆ ಕೊಟ್ಟಿದೆ. ಚಾಮರಾಜನಗರ ಕ್ರೀಡಾಂಗಣ ನಿರ್ಮಾಣಕ್ಕೆ 15 ಕೋಟಿ ರೂಪಾಯಿ. ಸಿಎಂ ತವರು ಕ್ಷೇತ್ರ ವರುಣಾದ ಇಳಿಯಾಲದಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣಕ್ಕೆ ಜಾಗ ಖರೀದಿಗೆ ಒಪ್ಪಿಗೆ ಸಿಕ್ಕಿದೆ. ಜೊತೆಗೆ ಚಿಕ್ಕಲ್ಲೂರಲ್ಲಿ ರಾಜಪ್ಪಾಜಿ ಸಿದ್ದಪ್ಪಾಜಿ ಮಂಟೇಸ್ವಾಮಿ ಅಭಿವೃದ್ಧಿ ಕೇಂದ್ರ ಸ್ಥಾಪನೆಗೆ ಸರ್ಕಾರ ಮುಂದಾಗಿದೆ. ಒಟ್ಟು 3647 ಕೋಟಿ 42 ಲಕ್ಷ ಮೌಲ್ಯದ ಕಾಮಗಾರಿಗಳಿಗೆ ಕ್ಯಾಬಿನೆಟ್ ಅಂಗೀಕಾರ ಕೊಟ್ಟಿದೆ. ಇವುಗಳನ್ನು ಹೊರತುಪಡಿಸಿ ಕೃಷ್ಣದೇವರಾಯ ಸಮಾಧಿಯ ಅಭಿವೃದ್ಧಿಗೆ ನಿರ್ಣಯಿಸಲಾಗಿದೆ. ಇನ್ನು ಸರ್ಕಾರದ ಬಳಿ ದುಡ್ಡಿಲ್ಲ ಅನ್ನೋ ವಿಪಕ್ಷಗಳ ಆರೋಪಕ್ಕೆ ಸಿಎಂ ಭರ್ಜರಿ ತಿರುಗೇಟು ಕೊಟ್ರು. ಯಾಕಂದ್ರೆ ವಿರೋಧ ಪಕ್ಷದವರು ದುಡ್ಡಿಲ್ಲ ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತ ಹೇಳ್ತಾರೆ. ವಿರೋಧ ಪಕ್ಷದವರು ಅವರು ರಾಜಕೀಯವಾಗಿ ಸುಳ್ಳು ಹೇಳ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿಬಿಡ್ತಾರೆ ದುಡ್ಡನ್ನ, ಅಭಿವೃದ್ಧಿ ಕೆಲಸಗಳಿಗೆ. ಮತ್ತೆ 3647 ಕೋಟಿ ಒಂದೇ ಕ್ಯಾಬಿನೆಟ್ ನಲ್ಲಿ ಅಪ್ರೂವ್ ಮಾಡಬೇಕಾದ್ರೆ ಇಸ್ ಇಟ್ ಎ ಸ್ಮಾಲ್ ಥಿಂಗ್? ದುಡ್ಡಿಲ್ಲಿ ಸರ್ಕಾರದಲ್ಲಿ ಮಾಡಕ್ ಆಗ್ತದ? ಮಲೆಮಹದೇಶ್ವರ ಬೆಟ್ಟದಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಒಟ್ಟು ಸುಮಾರು 78 ವಿಷಯಗಳು ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗಿದೆ. ಇನ್ನು ಬೆಳಗಾವಿ ವಿಭಾಗದ ಸಂಪುಟ ಸಭೆ, ವಿಜಯಪುರ ಮತ್ತು ಬೆಂಗಳೂರು ವಿಭಾಗದ ಸಭೆ ನಂದಿ ಬೆಟ್ಟದಲ್ಲಿ ನಡೆಯಲಿದೆ. ಇನ್ನೊಂದು ಕಡೆ ಡಿಸಿಎಂ ಡಿಕೆಶಿ ಇಲ್ಲೂ ಸಹ ಟೆಂಪಲ್ ರನ್ ಮಾಡಿದ್ರು. ಮಹದೇಶ್ವರನ ದರ್ಶನ ಪಡೆದು ದಂಡುಕೋಲು ಸೇವೆ ಸಲ್ಲಿಸಿದ್ರು. ಬಳಿಕ ಸುತ್ತೂರು ಮಠ, ಸಾಲೂರು ಬೃಹನ್ ಮಠಕ್ಕೂ ಭೇಟಿ ನೀಡಿದ್ರು. ಶಿವಪ್ರಸಾದ್ ಜೊತೆ ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.